ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಕೇಳಾಕ್ತೀರಿ ಯಾವ ರೀತಿಯಾಗಿ ನಾವು ಗೌರ್ಮೆಂಟ್ ಬುಕ್ಸ್ಗಳ ಆ್ಯಪನ್ನು ಹಾಕ್ಕೋಬೇಕು ಯಾವುದು ಅಂಥೇಳಿ ಕೇಳಾಕತ್ತಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡೀನಿ. ಈಗ ನಿಮ್ಮ ಮೊಬೈಲನ್ನು ಮೊದಲು ಓಪನ್ ಮಾಡ್ಕೊರಿ. ಡೈರೆಕ್ಟಾಗಿ ವಿಷಯಕ್ಕೆ ಹೋಗ್ಬಿಡೋಣ, ಏನು ಮಾತಾಡೋದು ಬೇಡ. ಇವತ್ತು ನಾನು ಯಾವುದೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಅಭ್ಯಾಸ ಯಾವುದೂ ಮಾಡಿಲ್ಲ. ಇವತ್ತು ಇದನ್ನೇ ಹಾಕ್ತೀನಿ. ಈಗ ನಿಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಕರ್ನಾಟಕ ಅಂತ ಟೈಪ್ ಮಾಡಿರಿ. ಮೊದಲಿಗೆ ಕರ್ನಾಟಕ ಬುಕ್ಸ್ ಅಂತ ಟೈಪ್ ಮಾಡಿದ್ರೂ ಬರ್ತೈತಿ, ಇಲ್ಲಾಂದ್ರೆ ಕರ್ನಾಟಕ ಬುಕ್ಸ್ ಆ್ಯಪ್ ಅಂತೂ ಮಾಡ್ಕೋಬೋದು, ಇಲ್ಲಾಂದ್ರೆ ಕರ್ನಾಟಕ ಬುಕ್ಸ್ 1 to 10 ಅಂತಲೂ ಬರ್ಕೋಬೋದು. ಈ ರೀತಿ ಟೈಪ್ ಮಾಡಿದಾದ್ಮೇಲೆ ಬಹಳಷ್ಟು ಆ್ಯಪ್ಸ್ಗಳು ಓಪನ್ ಆಗ್ತಾವೆ. ಎಲ್ಲ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಆ್ಯಪ್ ಎಲ್ಲ ಅದಾವು. ಆದ್ರೆ ಭಾಳ ಚಲೋ ಇದ್ದದ್ದು ಆ್ಯಪ್ ಅಂತಂದ್ರೆ ಇಲ್ಲಿ ಗ್ರೀನ್ ಕಲರ್ ಕಾಣಾಗ್ತೈತಿಲ್ಲ, ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್ಸ್ ಅಂದರೆ NCERT ಪ್ರಕಾರ ಇರುವಂತಹ ಬುಕ್ಸ್ಗಳವು. NCERTದು ಅದನ್ನು ಓಪನ್ ಮಾಡಿಕೊಂಡು ಇದು ಆ್ಯಪನ್ನು ಓಪನ್ ಮಾಡ್ಕೊರಿ. ಈಗ ಆ್ಯಪ್ ಓಪನ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಅಲ್ಲಿ ತನಕ ಇವತ್ತು ಎಲ್ಲರೂ ಭಾಳಷ್ಟು ಜನ ಕಮೆಂಟ್ ಮಾಡಿರಿ, SR ಎಜುಕೇಷನ್ ಚಾನಲ್ನ ಲಿಂಕ್ ಕಳಿಸ್ರಿ ಅಂಥೇಳಿ. ನಾನು ಇವತ್ತು ಹಾಕ್ತೀನಿ, ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಹಾಕಿರ್ತೀನಿ ನೋಡಿರಿ. SR ಎಜುಕೇಷನ್ ಚಾನಲ್ನ ಲಿಂಕನ್ನು ಟೆಲಿಗ್ರಾಮ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. SR ಎಜುಕೇಷನ್ ಚಾನಲ್ 9 ಗಂಟೆಗೆ ಲೈವ್ ಕ್ಲಾಸ್ ಸೈಕಾಲಜಿ ಚಾಲು ಆಗ್ತೈತಿ, ಮತ್ತು ಇನ್ನೂ 3 ಕ್ಲಾಸ್ಗಳು ಕೂಡ ಸೋಷಿಯಲ್ ಮೇಲೆ ಹೇಳ್ತಾರೆ ಅವರು. GPSTR ಮತ್ತು TET ಸೆಕೆಂಡ್ ಪೇಪರ್ಗೆ ಭಾಳ ಯೂಸ್ ಆಗ್ತೈತೆ ನೋಡಿರಿ, ಅವುಗಳನ್ನು ಕೂಡ ನೋಡಿರಿ. ಈ ರೀತಿ ಫೈಲನ್ನು ಆ್ಯಪನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಕ್ಲಾಸ್ಗಳು ಇರುವಂತಹ 1 to 10 ತನಕ ಎಲ್ಲ ಆಪ್ಷನ್ ಇರ್ತಾವೆ. ನಿಮಗೆ ಯಾವ ಕ್ಲಾಸ್ ಬೇಕು ಅದನ್ನು ಚಾಯ್ಸ್ ಮಾಡ್ಕೊರಿ. ನಾನೀಗ ಕ್ಲಾಸಸ್ 5th ಚಾಯ್ಸ್ ಮಾಡ್ಕೊಂಡಿನಿ ನಿಮಗೆ ತೋರ್ಸಕ್ಕಂಥೇಳಿ. ಅದರೊಳಗೆ EVS ಕನ್ನಡ, ಇಂಗ್ಲೀಷ್, ಹಿಂದಿ 3 ಇರ್ತೈತಿ. ಯಾವ್ದು ಬೇಕೋ ಅದನ್ನು ನೀವು ಓಪನ್ ಮಾಡ್ಕೋಬೋದು. ನಾನು ಎಕ್ಸಾಂಪಲ್ಲಾಗಿ ಈಗ ನಾನು 5th ಕ್ಲಾಸಿಂದು EVS ಕನ್ನಡ ತೊಗೊಂಡಿನಿ. ಅದರಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ 3 ಆಪ್ಷನ್ ಅದಾವು. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಅಲ್ಲಿ EVS ಲ್ಯಾಂಗ್ವೇಜ್ ವೈಸ್ ನೀವು ಆಪ್ಷನನ್ನು ಒತ್ತಿರಿ. ಅದಾದಮೇಲೆ ಓಪನ್ ಫೈಲ್ ಅಂತ ಒತ್ತಿದ್ರೆ ಡೌನ್ಲೋಡ್ ಆಗಿ ಈ ರೀತಿ ಬರ್ತೈತಿ. ಓಪನ್ ಫೈಲ್ಸ್ ಅಂತ ಒತ್ತಿದ್ರೆ EVSನ ಎಲ್ಲ ಪೇಜಸ್ಗಳು ಇಲ್ಲಿ ಓಪನ್ ಆಗ್ತಾವೆ ನೋಡಿರಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಸ್ವಲ್ಪ ಅಡ್ವರ್ಟೈಸ್ಗಳು ಬರೆದಿರ್ತಾವೆ. ಪೂರ್ತಿ ಬುಕ್ ಡೌನ್ಲೋಡ್ ಆಗೋಕ್ಕೆ 2 MB 3 MB ಬೇಕಾಗ್ತದೆ ಅಷ್ಟೇ. ನಡುವೆ ಅಡ್ವರ್ಟೈಸ್ ಬರ್ತಿರ್ತಾವೆ. ಡೌನ್ಲೋಡ್ ಆದಮೇಲೆ ನಾನು ಅದನ್ನು ಕಟ್ ಮಾಡೀನಿ. ಈಗ ಫೈಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಬುಕ್ಸ್ನ ಎಲ್ಲ ಪೇಜಸ್ಗಳು ಡೌನ್ಲೋಡ್ ಆಗಿರ್ತಾವೆ. ನಿಮ್ಗೆ ಯಾವ್ದು ಬೇಕೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರಿ. ಮೊದಲಿಗೆ ಪರಿವಿಡಿ ಐತಿ, ಅದಾದಮೇಲೆ ಪಾಠಗಳು ಸ್ಟಾರ್ಟ್ ಅದಾವು. ಟೋಟಲಿ ಇದ್ರೊಳಗೆ 5th ಕ್ಲಾಸ್ ಒಳಗೆ EVSನಲ್ಲಿ 16 ಲೆಸನ್ಸ್ ಅದಾವು. ಇದ್ರೊಳಗೆ ಕೆಲವೊಂದು 5-6 ಲೆಸನ್ಸ್ಗಳು ಭಾಳ ಇಂಪಾರ್ಟೆಂಟ್ ಅದಾವು. ಉಳ್ಕಿದ ಟಾಪಿಕ್ಸ್ಗಳು ಅಷ್ಟೊಂದು ಏನಿಲ್ಲ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ನೋಟ್ಸ್ ಮಾಡ್ಕೊಂಡಿರುವಂಥದ್ದನ್ನು ಕೂಡ ಶೇರ್ ಮಾಡ್ತೀನಿ. 5th ಕ್ಲಾಸಿಂದು ಆಲ್ರೆಡಿ ಮುಗ್ದೈತಿ, ಇನ್ನೊಂದು ಸ್ವಲ್ಪ ಲಾಸ್ಟ್ ಪಾಠದ್ದು ಒಂದು ಅರ್ಧ ಉಳಿದಿರ್ಬೇಕಷ್ಟೇ. ಡೈಲಿ 1 to 2 ಲೆಸನ್ಸ್ ಅದು ನಾನು ನೋಟ್ಸ್ಗಳನ್ನು ಕಳಿಸ್ತಿರ್ತೀನಿ. ಯಾರಾದರೂ ಬೇಕಿದ್ರೆ ನೀವು ಬುಕ್ಸ್ಗಳು ಬೇಡ, ಡೈರೆಕ್ಟಾಗಿ ಅಲ್ಲಿಂದನೇ ಓದ್ಕೊರಿ. ಯಾಕಂದ್ರೆ ನಾನು ಯಾವ್ದು ಇಂಪಾರ್ಟೆಂಟ್ ಐತಿ ಅಷ್ಟನ್ನು ಎಲ್ಲನೂ ಬರ್ಕೊಂಡು ನೋಟ್ಸ್ ಮಾಡ್ಕೊಂಡಿನಿ. ನಮಗೆ ಹೆಚ್ಚು ಅವಶ್ಯ ಇರಲಾರ್ದು ಮತ್ತು ತಿಳಿದಿರುವಂಥದ್ದು ಕಾಮನ್ ಆಗಿ ನಮಗೆ ಗೊತ್ತಿರುವಂತಹ ವಿಷಯಗಳಿರ್ತಾವೆ, ಅವುಗಳನ್ನೇನು ಬರ್ಕೊಂಡಿಲ್ಲ. ಈ ರೀತಿ ಮೊಬೈಲ್ನಲ್ಲೇ ಆ್ಯಪ್ ಹಾಕ್ಕೊಂಡು ನಾವು ಪ್ರೈಮರಿ ಸ್ಕೂಲ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಅಭ್ಯಾಸ ಮಾಡ್ಬೋದು. ಮತ್ತು ಬ್ಯಾಕ್ ಹೋದ್ವಿ ಅಂತಂದರೆ ಯಾವ್ದು ಡೌನ್ಲೋಡ್ ಆಗಿರ್ತದಲ್ಲ ಅದನ್ನ ನಾವು ಮುಗಿದಾದ್ಮೇಲೆ ಡಿಲೀಟ್ ಕೂಡ ಮಾಡ್ಬೋದು. ನೋಡಿರಿ, ಡಿಲೀಟ್ ಆಯ್ತದು ಡೌನ್ಲೋಡ್ ಆಗಿತ್ತು. ಈಗ ನೆಕ್ಸ್ಟ್ ಮತ್ತು ಯಾವುದಾದ್ರೂ ಬೇಕಿತ್ತಂದ್ರೆ ಇದು 5th ಕ್ಲಾಸ್ ಆಯಿತು. ನಾನೀಗ ಇನ್ನೊಂದು ನಿಮಗೆ ಕ್ಲಾಸ್ 7 ತೋರಿಸ್ತೀನಿ. ಈಗ ಬ್ಯಾಕ್ ಹೋಗೋಣ. ಬ್ಯಾಕಲ್ಲಿ ನಾನು ಕ್ಲಾಸ್ 7 ಓಪನ್ ಮಾಡ್ಕೋತೀನಿ. ಅದರಲ್ಲಿನೂ ಕೂಡ ಲ್ಯಾಂಗ್ವೇಜ್ ವೈಸ್ ಎಲ್ಲ ಸಬ್ಜೆಕ್ಟ್ಗಳು ಅದಾವು. ಮೇನ್ ಲ್ಯಾಂಗ್ವೇಜಸ್ ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತಿ ಐತಿ, ಮತ್ತು ಮ್ಯಾಥ್ಸ್ ಒಳಗೆ ಪಾರ್ಟ್ 1 ಪಾರ್ಟ್ 2 ಐತಿ. ಅದನ್ನು ಕೂಡ ಇಂಗ್ಲೀಷ್, ಕನ್ನಡ, ಹಿಂದಿ ಒಳಗೆ ಆಪ್ಷನ್ ಅದಾವು. ನನಗೆ ಬೇಕಾಗಿದ್ದು ಮ್ಯಾಥ್ಸ್ ಭಾಗ 1 ಕನ್ನಡದಲ್ಲಿ. ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಫ್ರೀ ಫೇಸ್ ಬರ್ತೈತಿ,
ಅದಾದಮೇಲೆ ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 3 ಈ ರೀತಿ ಅದ. 5th ಒಳಗೆ ಇಷ್ಟು ಒಂದು ಬುಕ್ಕ ಒಮ್ಮೆ ಡೌನ್ಲೋಡ್ ಆಯಿತು. ಆದರೆ ಇಲ್ಲಿ ಚಾಪ್ಟರ್ ವೈಸ್ ಡೌನ್ಲೋಡ್ ಆಗ್ತಾವೆ 7th ಕ್ಲಾಸ್ನಾಗ. 6th ಕ್ಲಾಸ್ನಾಗೂ ಕೂಡ ಅದೇ ರೀತಿಯಲ್ಲಿ ಐತಿ. ಚಾಪ್ಟರ್ ವೈಸ್ ನೀವು ಡೌನ್ಲೋಡ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಆಮೇಲೆ ಡಿಲೀಟ್ ಮಾಡಿ ಮತ್ತೊಂದು ಕ್ಲಾಸನ್ನು ನೀವು ಮತ್ತೊಂದು ಲೆಸನನ್ನು ತೊಗೋಬೋದು. ನೋಡಿರಿ, ಪೂರ್ಣಾಂಕಗಳ ಮೇಲೆ ಇಷ್ಟೊಂದು ಐತಿ. ಥೇರಿ, ಎಕ್ಸಾಂಪಲ್ಸ್ ಮತ್ತು ಅಭ್ಯಾಸ ಎಲ್ಲನೂ ಅದಾವೆ. ಟೋಟಲಿ 34 ಪೇಜ್ ಐತಿ. ಆರಾಮಾಗಿ ನೀವು ದಿವ್ಸಕ್ಕೆ ಒಂದು 2-3 ಪಾಠಗಳನ್ನು ಆರಾಮಾಗಿ ಮುಗಿಸ್ಬೋದು. EVS ಮತ್ತು ಮ್ಯಾಥ್ಸನ್ನು ನಾವು 6 to 10th ತನಕ ಈಗ ಕವರ್ ಮಾಡ್ಕೊಂಡ್ವಲ್ಲ, ಆರಾಮಾಗಿ ನಾವು ಎಕ್ಸಾಮ್ ಸಮೀಪ ಬರೀ ರಿವಿಷನ್ ಮಾಡ್ಕೊಳಕ್ಕೆ ಬರ್ತೈತಿ. ನೆಕ್ಸ್ಟ್ ಈಗ ನಾನು ಮತ್ತೊಂದು 7th ಸೆಕೆಂಡ್ ಪಾರ್ಟನ್ನು ಓಪನ್ ಮಾಡ್ಕೊಂಡಿನಿ. ಇಲ್ಲಿ ಭಿನ್ನರಾಶಿಗಳ ಬಗ್ಗೆ ಐತಿ. ಸೆಕೆಂಡ್ ಪಾರ್ಟ್ ಅಲ್ಲ, ಸೆಕೆಂಡ್ ಚಾಪ್ಟರ್ ಓಪನ್ ಮಾಡ್ಕೊಂಡಿನಿ. ಅದರಲ್ಲಿ ಭಿನ್ನರಾಶಿಗಳು ಮತ್ತು ಡೆಸಿಮಲ್ಸ್ಗಳ ಬಗ್ಗೆ ಐತಿ, ದಶಮಾಂಶಗಳ ಬಗ್ಗೆನೂ ಐತಿ. ಈಗ ಎಲ್ಲ ಬರ್ಕೊಂಡಾದ್ಮೇಲೆ ನೀವು ಬೇಕಿದ್ರೆ ಡಿಲೀಟ್ ಮಾಡ್ಕೊರಿ. ಈ ರೀತಿ ಇನ್ನೂ ಬೇಕಂದ್ರೆ ಹಾಗೇನೂ ಇಟ್ಕೋಬೋದು. ಆದರೆ ಅದೇನು ಭಾಳ ಸ್ಪೇಸ್ ಇರೋಂಗಿಲ್ಲ. 1 to 2 MB ಯಾವಾಗ ಬೇಕಾವಾಗ ಡೌನ್ಲೋಡ್ ಮಾಡ್ಕೋಬೋದು. ಜಾಸ್ತಿನೂ ನೆಟ್ ಏನು ಹೋಗಲ್ಲ ಅದಕ್ಕೆ. ಈ ರೀತಿ ನಾವು ಆ ಆ್ಯಪ್ನಲ್ಲಿ 6 to 10th ತನಕನೂ ಕೂಡ ಸ್ಟಡಿ ಮಾಡ್ಬೋದು. ನಿಮಗೆ ಫಸ್ಟ್ PU ಸೆಕೆಂಡ್ PUನೂ ಕೂಡ ಸಿಗ್ತೈತಿ. ಈಗ ಇದ್ರೊಳಗಿರೋದು 1 to 10 ತನಕ ಐತಿ. ನಮಗೆ ಬೇಕಾಗಿರೋದು 6 to 10thವರೆಗೂ. ಮತ್ತು ಇದ್ರೊಳಗೆ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಅವನ್ನೂ ಕೂಡ ಅದಾವು. ಅದನ್ನು ಓಪನ್ ಮಾಡಿಕೊಂಡು ಕನ್ನಡ ಗ್ರಾಮರ, ಇಂಗ್ಲೀಷ್ ಗ್ರಾಮರ, ಯಾಕಂದರೆ ನಮಗೆ ಬೀಳೋದು ಪ್ರೈಮರಿ ಮತ್ತು ಹೈಸ್ಕೂಲ್ ಬುಕ್ಸ್ಗಳಲ್ಲಿರುವಂಥದ್ದೇ ಎಕ್ಸಾಮಿಗೆ ಬೀಳ್ತಾವೆ ಜಾಸ್ತಿ. ಅವುಗಳನ್ನೆಲ್ಲ ರೀಡ್ ಮಾಡ್ಬೋದು. ಅದ್ರ ಜೊತೆಗೆ ಕನ್ನಡ ಪ್ರತಿಯೊಂದು ಲೆಸನ್ ಆದಮೇಲೆ ಕವಿ ಕಾವ್ಯ ಪರಿಚಯ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ನಾವು ನೋಟ್ ಮಾಡ್ಕೋಬೋದು. ಈ ರೀತಿ ಆರಾಮಾಗಿ ನೀವು ಆದ್ರೆ ನೋಟ್ಸ್ ಮಾಡಿ ಇಟ್ಕೋರಿ. ಯಾಕಂತಂದ್ರೆ ಆಮೇಲೆ ಓದೋಕ್ಕಾಗಂಗಿಲ್ಲ. ಈ ಆ್ಯಪ್ನಲ್ಲಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದೋಕ್ಕಾಗಲ್ಲ. ಈಗಿಂತಲೇ ನಾವು ಚಾಪ್ಟರ್ ವೈಸ್ ಬರ್ಕೋತಾ ಹೋದ್ವಿ ಅಂತಂದ್ರೆ ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರಿವಿಷನ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತೈತಿ. ಎಲ್ಲ ನಾವು ರಿವೈಸ್ ಮಾಡ್ಕೋಬೋದು. ಮತ್ತು ಕಡಿಮೆ ಖರ್ಚಿನಲ್ಲಿ ನಾವು ಆರಾಮಾಗಿ ಸ್ಟಡಿ ಮಾಡ್ಬೋದು. ಯಾವ ಬುಕ್ಸ್ ಬೇಕಾಗಿಲ್ಲ ಏನಿಲ್ಲ. ಈ ರೀತಿ ಪ್ರೈಮರಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಕೂಡ ಚೆಂದಾಗಿ ಅಭ್ಯಾಸ ಮಾಡಿರಿ. TETಗೆ ಪ್ರಿಪೇರ್ ಮಾಡ್ಕೋರಿ. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಯದಂತ ತಿಳ್ಕೊತೀನಿ. ಹೆಲ್ಪ್ಫುಲ್ ಇತ್ತಂದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಸ್ಟಡಿ ಮಾಡಾಕತ್ತಿದ್ರು ಗೃಹಿಣಿಯರಾಗಿ ಅಂತಂದ್ರೂ ಕೂಡ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಅವರಿಗೂ ಕೂಡ ಒಂದು ಮೋಟಿವೇಶನ್ ಸಿಗ್ತೈತಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸದಾಗಿ ಬಂದವರು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಕೈತಿ. ಮತ್ತು ನಿಮಗೂ ಕೂಡ ನೋಟಿಫಿಕೇಷನ್ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.